ಈ ರೀತಿಯಾಗಿ ರಾಗಿ ಸ್ಮೂದಿ ಮಾಡಿ ಟ್ರೈ ಮಾಡಿ. ಅಟ್ಲೀಸ್ಟ್ ಅರ್ಧ ದಿನ ಅಂತೂ ಹೊಟ್ಟೆ ಹಸಿದೇ ಇರೋದು ಗ್ಯಾರಂಟಿ. ಮಾಡೋದು ಕೂಡ ತುಂಬ ಸುಲಭ ಹಾಗೆ ಹೆಲ್ದಿ ರೆಸಿಪಿ. ಇದಕ್ಕೆ ನಾನು 1-2 ಚಮಚದಷ್ಟು ರಾಗಿ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಹುಷಾರು, ಯಾವುದೇ ರೀತಿ ಗಂಟಿರಬಾರ್ದು. ಈ ರೀತಿಯಾಗಿ ತೆಳುವಾಗಿ ಕಲಿಸ್ಕೊಳ್ಳಿ. ಇದನ್ನು ನಾವು ನೀಟಾಗಿ ಬೇಯಿಸ್ಕೊಳ್ಳೋಣ. ಸಣ್ಣ ಒಲೆಯಲ್ಲಿ ಬೇಯಿಸ್ಕೊಳ್ಳಿ, ಇಲ್ಲ ಅಂತಂದರೆ ಎಲೆಕ್ಟ್ರಿಕ್ ಸ್ಟವ್ ಮೇಲೂ ಕೂಡ ಬೇಯಿಸ್ಕೋಬಹುದು. ಈ ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣ ಬೆಂದಿದೆ ಅಂತ ಅರ್ಥ. ಇದು ತಣ್ಣಗಾಗೋದಕ್ಕೆ ಬಿಡೋಣ. ಮೀನ್ವೆಲ್ ಮಿಕ್ಸಿ ಜಾರ್ಗೆ ನಾನು 1 ಕಪ್ ಅಷ್ಟು ಮಖಾನನ ರೋಸ್ಟ್ ಮಾಡಿ ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು ಆ್ಯಪಲ್, ಒಂದು 5-6 ಡೇಟ್ಸ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾವು ರೆಡಿ ಮಾಡ್ಕೊಂಡಿದ್ದ ರಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡಿಬಿಟ್ರೆ ಕೇವಲ 5-10 ನಿಮಿಷದಲ್ಲಿ ಸೂಪರಾಗಿರೋ ರಾಗಿ ಸ್ಮೂದಿ ರೆಡಿ ಆಗುತ್ತೆ. ಅಟ್ಲೀಸ್ಟ್ ನೀವು ವಾರದಲ್ಲಿ 1-2 ಸತಿ ಇದನ್ನು ಟ್ರೈ ಮಾಡ್ಬೋದು. ಇದನ್ನು ಒಂದು ಮೀಲ್ ಥರನೇ ಸರ್ವ್ ಮಾಡ್ಬೋದು. ಅಷ್ಟು ಹೊಟ್ಟೆ ತುಂಬುತ್ತೆ, ಹಾಗೆ ತುಂಬ ಹೆಲ್ದಿ ರೆಸಿಪಿ. ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಜೊತೆಗೆ ಸರ್ವ್ ಮಾಡಿದ್ದೀನಿ.